ಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತ್ಯಪ್ರತತಃ ಸತೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ದಾಯತೇನೇವ ದದಾಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಸ್ವಸ್ತ್ಯಸ್ತೋ ಶೇಷಸನ್ಮಂಗಳಾನಿ ಭವಂತು. ಸುಂದರಕಾಂಡದ ಚಿಂತನೆಯಲ್ಲಿ ಹಾಗೂ ಪಾರಾಯಣದ ಈ ಪ್ರಸಂಗದಲ್ಲಿ 21ನೆಯ ಸರ್ಗದ 21ನೆಯ ಶ್ಲೋಕದಲ್ಲಿ ಸೀತಾಮಾತೆ ರಾವಣನನ್ನು ಕುರಿತು ವಿವಿಧ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ. ತೇನ ಮೈತ್ರಿ ಭವತು ತೇದಿ ಜೀವಿತುಮಚ್ಚಸಿ ಪ್ರಸಾದೇ ಸತ್ವಂ ಚೇನಂ ಶರಣಾಗತ ವತ್ಸಲಂ. ನಮ್ಮ ಪತಿರಾಯ ಶ್ರೀರಾಮಚಂದ್ರ ಶ್ರೀರಾಮಭದ್ರ ಆತ ಶರಣಾಗತ ವತ್ಸಲ. ಯಾರು ಎಷ್ಟೇ ತಪ್ಪನ್ನು ಮಾಡಿದರೂ ಕೂಡ ಶರಣಾಗತಿಯನ್ನು ಹೊಂದಿದ್ರೆ ಅವನು ಅವರನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ನೀನು ಕ್ಷಮೆಯನ್ನು ಕೇಳು. ಇಲ್ಲಿ ತನಕ ನೀನು ಮಾಡಿರುವಂಥ ಅಪರಾಧಕ್ಕೆ ಒಮ್ಮೆ ಕ್ಷಮೆ ಕೇಳು. ನೀನು ಸುಖವಾಗಿ ನೀನು ಚಿರಂಜೀವಿಯಾಗಿ ಬದುಕ್ತಿ, ನಿನಗೆ ಶ್ರೇಯಸ್ಸಾಗುತ್ತೆ. ಮಾಂ ಚಾಸ್ಮೈ ಪ್ರಯತೋ ಭೂತ್ವ ನಿರ್ಯಾತಯಿತು ಮರ್ಹಸಿ ಏವಂ ಹಿತೇ ಭವೇತ್ ಸ್ವಸ್ತಿ ಸಂಪ್ರದಾಯ ರಘುತ್ತಮೆ. ಅಷ್ಟೇ ಅಲ್ಲ, ಸುಮ್ಮನೆ ಕ್ಷಮೆ ಕೇಳೋದಲ್ಲ, ನನ್ನನ್ನು ಅವನಿಗೆ ನೀನು ಒಪ್ಪಿಸ್ಬಿಡಬೇಕು. ಆಗ ನಿನಗೆ ಸ್ವಸ್ತಿ ಆಗುತ್ತೆ, ಮಂಗಳವಾಗುತ್ತೆ. ಅನ್ಯಥಾ ತ್ವಂ ಹಿ ಕುರ್ವಾಣೋ ವಧಂ ಪ್ರಾಪ್ಸ್ಯಸಿ ರಾವಣ ವರ್ಜಯೇದ್ ವಜ್ರಮುತ್ಸೃಷ್ಟಂ ವರ್ಜಯೇದ್ ಅಂತ ಕಶ್ಚಿರಂ. ಒಂದು ವೇಳೆ ನೀನು ಹೀಗೆ ಮಾಡ್ದೇ ಇದ್ದರೆ ನೀನು ಆ ಶ್ರೀರಾಮದೇವರ ಬಾಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಮರಣವನ್ನು ಹೊಂದುವುದು ನಿಶ್ಚಯ. ಯಾಕೆ ಅಂದರೆ ತದ್ವಿಧಂ ತು ನ ಸಂಕ್ರುದ್ಧೋ ಲೋಕನಾಥಸ್ಸ ರಾಘವಃ ರಾಮಸ್ಯ ಧನುಷಶಬ್ದಂ ಶೋಷ್ಯಸಿ ತ್ವಂ ಮಹಾಸ್ವನಂ. ಶ್ರೀರಾಮಚಂದ್ರ ಕುಪಿತನಾದರೆ ದೇವೇಂದ್ರನ ವಜ್ರಾಯುಧವೇ ಸುಟ್ಟು ಭಸ್ಮೀಭೂತವಾಗಿಬಿಡುತ್ತೆ. ಅಂಥ ಕಠಿಣ ಶ್ರೀರಾಮಚಂದ್ರ. ಮತ್ತು ಅದೇ ಧನುಷ್ಟೇಂಕಾರವನ್ನು ನೀನು ಕೂಡ ಕೇಳ್ತೀನಿ ನಿನ್ನ ವಿಷಯದಲ್ಲಿ. ಶತಕ್ರತು ವಿಸೃಷ್ಟಸ್ಯ ನಿರ್ಘೋಷಮಶನೇರಿವ ಇಹ ಶೀಘ್ರಂ ಸುಪರ್ವಾಣೋ ಜ್ವಲಿತಾಸ್ಯ ಯುವೋರಗಾಹ. ಆ ರಾಮ ಮತ್ತು ಲಕ್ಷ್ಮಣರ ಬಾಣಗಳು ಹೇಗಿವೆ ಅಂತಂದರೆ ಅದು ಬೆಂಕಿಯ ಸರ್ಪಗಳು ಅಂತ ತಿಳ್ಕೊ. ಅದು ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಸಮಗ್ರ ಕುಲವನ್ನೇ ಧ್ವಂಸ ಮಾಡಿ ಸುಟ್ಟು ಭಸ್ಮ ಮಾಡಿಬಿಡುತ್ತವೆ. ಅಂಥ ಬೆಂಕಿಯ ಸರ್ಪಗಳು ಅದು. ಇಶವೋ ನಿಪತಿಷ್ಯಂತಿ ರಾಮಲಕ್ಷ್ಮಣ ಲಕ್ಷಣಾ ರಕ್ಷಾಂಸಿ ಪರಿನಿಘ್ನಂತಹ ಪುರ್ಯಾಮಸ್ಯಾಂ ಸಮಂತತಃ ಮತ್ತು ಒಂದು ಕಡೆ ಇಲ್ಲ, ಸಮಗ್ರ ಲಂಕಾಪಟ್ಟಣವನ್ನು ಸುತ್ತಿ ನಿನ್ನ ಸಮಗ್ರ ಈ ಪಟ್ಟಣವನ್ನೇ ನಾಶ ಮಾಡಿಬಿಡುತ್ತವೆ. ಅಸಂಪಾತಂ ಕರಿಷ್ಯಂತಿ ಪತಂತಃ ಕಂಕಮಾಸತಃ ರಾಕ್ಷಸೇಂದ್ರ ಮಹಾಸರ್ಪಾನ್ ಸರಾಮ ಗರುಡೋ ಮಹಾನ್. ಆ ಶ್ರೀರಾಮಚಂದ್ರ ಹೇಗಿದ್ದಾನೆ ಅಂತಂದರೆ ಅವನು ಗರುಡ ಇದ್ದಂತೆ ಇದ್ದಾನೆ. ಸರ್ಪಗಳು ಯಾವುದೇ ಬಿಲವನ್ನು ಹೊಕ್ಕಿ ಅಡಗಿ ಕೂತರೂ ಅದು ಆ ಗರುಡ ಬಿಡೋದಿಲ್ಲ, ಶತ್ರುಗಳನ್ನು ಧ್ವಂಸ ಮಾಡೇ ಬಿಡುತ್ತೆ. ಉದ್ಧರಿಷಿತಿ ವೇಗೇನ ಅವಯನತೆ ವಿವರಗಾನ್ ಅಪನೇಷಿತಿ ಮಾಂ ಭರ್ತ ತೊತ್ತ ಶೀಘ್ರಮರಿಂದಮಃ. ಇದು ನನ್ನ ಪತಿಯ ಮಹಾಪರಾಕ್ರಮ. ನೀನು ಇಲ್ಲಿಯ ತನಕ ನೀನು ಕೊಚ್ಕೊಂಡಿಯಲ್ಲ ಪರಾಕ್ರಮ, ಅದ್ಯಾವುದೂ ಕೂಡ ಪರಾಕ್ರಮವೇ ಅಲ್ಲ. ನನ್ನ ಪತಿಯ ಮುಂದೆ ನಿನ್ನ ಪರಾಕ್ರಮ ಅದು ನಿಜವಾಗಿ ಕೂಡ ಎಲ್ಲವೂ ಕೂಡ ವ್ಯರ್ಥವಾಗಿವೆ. ಅಸುರೇಭ್ಯ ಶ್ರಿಯಂ ದೀಪ್ತಾಂ ವಿಷ್ಣು ಸ್ತ್ರೀಭಿರ್ವಕ್ರಮೈ ಜನಸ್ಥಾನೇ ಹತಸ್ಥಾನೇ ನಿಹತೆ ರಕ್ಷಸಾಂಬಲೆ ಅಶಕ್ತೇನ ತ್ವಯಾ ರಕ್ಷಃ ಕೃತಮೇತದಸಾಧುವೈ ಆಶ್ರಮಂ ತಯೋ ಶೂನ್ಯಂ ಪ್ರವಿಶ್ಯ ನರಸಿಂಹಯೋ ಗೋಚರಂ ಗತಯೋರ್ಭ್ರಾತ್ರೋರಪನೀತಾ ತ್ವಯಾ ಧಮ ನಹಿ ಗಂಧಮುಪಾಘ್ರಾಯ ರಾಮಲಕ್ಷ್ಮಣಯೋಸ್ತತಾ. ಈ ಹಿಂದೆ ನೀನು ಕೇಳಿರ್ಬೋದು, ಬಲಿಚಕ್ರವರ್ತಿ 3 ಲೋಕಗಳನ್ನು ಕೂಡ ತನ್ನ ವಶವನ್ನಾಗಿ ಮಾಡಿಕೊಂಡ. ಆದರೆ ಪುಟ್ಟ ಮಗುವಿನ ಮುಂದೆ ಸೋತು ಹೋದ. ಆತ ತ್ರಿವಿಕ್ರಮನಾಗಿ ಬೆಳೆದು ಎಲ್ಲ ಲೋಕಗಳನ್ನೇ ತನ್ನ ಪಾದದ ಅಡಿಯಲ್ಲಿ ಹಾಕಿಬಿಟ್ಟ. ಹಾಗೆ ನನ್ನ ಪತಿಯಾದ ಶ್ರೀರಾಮನ ಪರಾಕ್ರಮ ಕೂಡ ಹಾಗೇ ಇದೆ. ಈಗಾಗಲೇ ನಿನಗೆ ಗೊತ್ತಿರುವಂತೆ ಜನಸ್ಥಾನದಲ್ಲಿರುವಂಥ ಎಲ್ಲ ರಾಕ್ಷಸರು ಕೂಡ ನಿರ್ನಾಮವಾಗಿ ಹೋಗಿದ್ದಾರೆ. ಆದ್ದರಿಂದ ಪುರುಷ ಸಿಂಹರಾದ ಆ ಇಬ್ಬರು ಅಣ್ಣ ತಮ್ಮಂದಿರು ನಿನ್ನ ವಿಷಯದಲ್ಲಿ ಯಾವತ್ತೂ ಕೂಡ ಪ್ರಸನ್ನರಾಗೋದಿಲ್ಲ. ಶಕ್ಯಂ ಸಂದರ್ಶನೇ ಸ್ಥಾತು ಶುನಾ ಶಾರ್ದೂಲಯೋರಿವ. ಹುಲಿಗಳ ವಾಸನೆ ಇದ್ದಲ್ಲಿ ನಾಯಿ ಬರುತ್ತಾ ಅಂತ ಕೇಳ್ತಾರೆ ಸೀತಾ. ತಸ್ಯತೆ ವಿಗ್ರಹೇತಾಭ್ಯಾಂ ಯುಗಗ್ರಹಣಮಸ್ಥಿರಂ ವೃತ್ರಸ್ಯೇವೇಂದ್ರ ಬಾಹುಭ್ಯಾಂ ಬಾಹೋರೇಕಸ್ಯ ನಿಗ್ರಹ ಕ್ಷಿಪ್ರಂ ತಪಸನಾಥೋ ಮೇ ರಾಮಸ್ವಾಮಿತ್ರಿಣಾ ಸಹ. ಈ ಹಿಂದೆ ಇಂದ್ರದೇವರು ವೃತ್ರಾಸುರನ 2 ಕೈಗಳನ್ನು ತುಂಡರಿಸಿದ್ರಲ್ಲ,
ಹಾಗೆ ನಿನ್ನ ಕೈಗಳನ್ನು ಕೂಡ ರಾಮ ಲಕ್ಷ್ಮಣರು ತುಂಡರಿಸಿ ಬಿಡ್ತಾರೆ. ತೋಯಮಲ್ಪ ವಿವಾದಿತ್ಯ ಪ್ರಾಣಾನಾಧಸ್ಯತೆ ಶರೈಹಿ. ಮತ್ತು ಸೂರ್ಯನ ತನ್ನ ಕಿರಣಗಳಿಂದ ನೀರನ್ನು ಹೇಗೆ ಹೀರಿಬಿಡ್ತಾನೋ ಅದರಂತೆ ನಿನ್ನ ಪ್ರಾಣಗಳನ್ನು ಕೂಡ ಅವರಿಬ್ಬರೂ ಕೂಡ ಹೀರಿಬಿಡ್ತಾರೆ. ಗಿರಿಂ ಕುಬೇರಸ್ಯ ಗತೋಥ ಬಾಲಯಂ ಸಭಾಂ ಗತೋ ವಾ ವರುಣಸ್ಯ ರಾಜ್ಞಃ ಅಸಂಶಯಂ ದಾಶರಥೇರ್ನ ಮೋಕ್ಷಸೆ ಮಹಾದ್ರುಮಃ ಕಾಲಹತೋಷನೇರಿವ. ರಾಮ ಲಕ್ಷ್ಮಣರಿಗೆ ಹೆದರಿ ನೀನು ಕುಬೇರನ ಪಟ್ಟಣಕ್ಕೆ ಓಡಿ ಹೋಗ್ಬೋದು, ಕೈಲಾಸ ಪರ್ವತಕ್ಕೆ ಓಡಿ ಹೋಗ್ಬೋದು, ವರುಣನ ಪಾತಾಳ ಲೋಕಕ್ಕೆ ಓಡಿ ಹೋಗ್ಬೋದು. ಆದರೆ ನಿನ್ನ ಆಯಸ್ಸು ಮುಗದೇ ಹೋಗಿರುತ್ತೆ. ನೀನು ಎಲ್ಲಿ ಹೋದರೂ ಕೂಡ ರಾಮ ಬಾಣ ಬಂದು ನಿನ್ನ ಎದೆಯನ್ನು ಚುಚ್ಚಿ ನಿನ್ನನ್ನು ಸಾಯಿಸುವುದು ನಿಶ್ಚಯ. ಇಲ್ಲಿಗೆ 21ನೇ ಸರ್ಗವು ಪರಿಸಮಾಪ್ತಿಗೊಳ್ಳುತ್ತೆ. ಸೀತಾಯ ವಚನಂ ಶ್ರುತ್ವಾ ಪರುಷಂ ರಾಕ್ಷಸಾಧಿಪಃ ಪ್ರತ್ಯುವಾಚ ಸೀತಾಂ ವಿಪ್ರಿಯಂ ಪ್ರಿಯದರ್ಶನ. ವಾಸ್ತವವಾಗಿ ಸೀತಾಮಾತೆ ರಾವಣನಿಗೆ ಅತ್ಯಂತ ದುಷ್ಟನಾಗಿದ್ದರೂ ಕೂಡ ಹಿತವಾದ ಮಾತುಗಳನ್ನು ಹೇಳ್ತಾಳೆ. ಈ ಅಯೋಗ್ಯನಿಗೆ ಅವಳ ಮಾತು ಅರ್ಥ ಆಗೋದಿಲ್ಲ. ಅವಳು ಸಿಟ್ಟು ಮಾಡಿಕೊಳ್ತಾನೆ. ಏಯ್, ನನ್ನ ಎದುರಿನಲ್ಲಿ ಹುಲ್ಲು ಕಡ್ಡಿಯನ್ನು ಅಡ್ಡ ಇಟ್ಟುಕೊಂಡು ಇಷ್ಟು ಕೆಟ್ಟದಾಗಿ ಮಾತನಾಡ್ತೀಯ? ನಾನು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ? ಯಥಾ ಯಥಾ ಸಾಂತ್ವಯಿತ್ವಾ ವಶ್ಯ ಸ್ತ್ರೀಣಾಂ ತಥಾ ತಥಾ ಯಥಾ ಯಥಾ ಪ್ರಿಯಂ ವಕ್ತಾ ಪರಿಭೂತಸ್ತಥಾ ತಥಾ. ಅವನು ತನ್ನ ಅನುಚರರು ಇರ್ತಾರಲ್ಲ, ರಾಕ್ಷಸ ಸ್ತ್ರೀಯರು, ಅವರನ್ನು ಕುರಿತು ಹೇಳ್ತಾನೆ. ರಾವಣ ಹೇಳ್ತಾನೆ, ಸೀತಾಮಾತೆಯನ್ನು ಕುರಿತು ಹೇಳ್ತಾನೆ. ಯಾರೇ ಒಬ್ಬ ಪುರುಷ ಸ್ತ್ರೀಯರ ವಿಷಯದಲ್ಲಿ ಅತ್ಯಂತ ಪ್ರೀತಿಯುಕ್ತವಾದ ಮಾತುಗಳನ್ನು ಹೇಳಿದ್ರೆ ಅವರ ಮನಸ್ಸು ಕರಗುತ್ತೆ. ಸ್ವಸ್ತ್ರೀಯೋ ಪರಸ್ತ್ರೀಯೋ ಯಾರೇ ಆಗಿರಲಿ, ಒಬ್ಬ ಪುರುಷನಾದವನು ಅವಳನ್ನು ಚೆನ್ನಾಗಿ ಹೊಗಳಿ ಅವಳಲ್ಲಿರುವ ಗುಣಗಳೆಲ್ಲವನ್ನೂ ಕೂಡ ಅವಳಲ್ಲಿ ಸಮರ್ಪಿಸಿ ನಿನಗೆ ಇಷ್ಟೆಲ್ಲ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಎಂಥ ಸ್ತ್ರೀ ಆದರೂ ಕೂಡ ವಶವಾಗಿ ಬಿಡ್ತಾರೆ. ನೀನ್ಯಾಕೆ ಹೀಗೆ ನನ್ನನ್ನು ತಿರಸ್ಕಾರ ಮಾಡ್ತಾ ಇದೀಯ ಅಂತಾನೆ. ಯಥಾ ಯಥಾ ಸಾಂತ್ವಿತ ವಶ್ಯ ಸ್ತ್ರೀಣಾಂ ತಥಾ ತಥಾ ಯಥಾ ಯಥಾ ಪ್ರಿಯಮುಕ್ತ ಪರಿಭೂತಸ್ತಥಾ ತಥಾ ಅಂತ. ಸನ್ನಿಯಚ್ಛತಿ ಮೇ ಕ್ರೋಧಂ ತ್ವಯಿ ಕಾಮಃ ಸಮುತ್ಥಿತಃ ದ್ರವತೋ ಅಮಾರ್ಗಮಾಸಾದ್ಯ ಹಯಾನಿವ ಸುಸಾರಥಿ. ನನಗೆ ನಿನ್ನ ವಿಷಯದಲ್ಲಿ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ಅಷ್ಟು ಕೋಪ ಬರ್ತಾ ಇದೆ ನೀನು ಆಡುವ ಮಾತುಗಳನ್ನು ಕೇಳಿ. ಆದರೆ ನಿನ್ನ ವಿಷಯದಲ್ಲಿ ನನಗೊಂದು ಕಾಮ ಇದೆ, ಆ ಕಾಮ ಅದನ್ನು ತಡಿತಾ ಇದೆ, ಇಲ್ಲಾಂದರೆ ನಿನ್ನನ್ನು ಏನೋ ಮಾಡಿಬಿಡ್ತಾ ಇದ್ದೆ ಅಂತಾನೆ. ಹೇಗೆ ಅಂದರೆ, ದಾರಿ ತಪ್ಪಿ ಹೋಗುವ ಕುದುರೆಗಳನ್ನು ಸಾರಥಿ ತನ್ನ ಹಗ್ಗದಿಂದ ಹೇಗೆ ಬಿಗಿ ಹಿಡಿದುಕೊಳ್ತಾನೋ ಹಾಗೆ ನನ್ನ ಕೋಪವನ್ನು, ನನ್ನ ಕಾಮ ಅದು ಹತೋಟಿಯಲ್ಲಿಟ್ಟಿದೆ. ವಾಮಕಾಮೋ ಮನುಷ್ಯಾಣಾಂ ಯಸ್ಮಿನ್ ಕಿಲ ನಿಬಧ್ಯತೆ ಜನಯೇ ತಸ್ಮಿನ್ ಸ್ತನುಕ್ರೋಶ ಸ್ನೇಹಶ್ಚ ಕಿಲ ಜಾಯತೆ. ಎಲ್ಲಿ ಮನುಷ್ಯರಿಗೆ ಕಾಮ ಇರುತ್ತೋ ಅಲ್ಲಿ ಅವರಿಗೆ ಸ್ನೇಹ ಇರುತ್ತೆ. ಆದ್ದರಿಂದ ನಿನ್ನ ವಿಷಯದಲ್ಲಿ ನಾನು ಇಷ್ಟು ಸಿಟ್ಟು ಬಂದರೂ ಕೂಡ ತಡ್ಕೊಂಡು ಪುನಃ ಸ್ನೇಹವನ್ನೇ ಮಾಡ್ತಾ ಇದ್ದೀನಿ. ತಸ್ಮಾತ್ ಕಾರಣ ನತ್ವಾಂ ಘಾತಯಾಮಿ ವರಾನನೆ ವದಾರ್ಹಾಂ ಅವಮಾನಾರ್ಹಂ ಮಿಥ್ಯಾ ಪ್ರವ್ರಜಿತೇ ರತಾಂ. ನಾನು ನಿನ್ನನ್ನು ಕೊಲ್ಲಲ್ಲ. ವಾಸ್ತವವಾಗಿ ನೀನು ಆಡಿದ ಮಾತು ನಾನು ನಿನ್ನ ಕೊಂದುಬಿಡಬೇಕಿತ್ತು, ಕೊಲ್ಲಲ್ಲ. ಯಾಕೆ ಅಂದರೆ ಆ ಮುನಿವೇಷವನ್ನು ಧಾರಣೆ ಮಾಡಿರುವಂತಹ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ನೀನು ಅನುರಕ್ತಳಾಗ್ಬಿಟ್ಟಿದೆ. ಅವರ ಬಗ್ಗೆ ನಿನಗೆ ತುಂಬ ಭ್ರಾಂತಿ ಇದೆ. ನಿನ್ನ ಬುದ್ಧಿ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು. ಪರುಷಾಣೀಹ ವಾಕ್ಯಾನಿ ಯಾನಿ ಯಾನಿ ಬ್ರವೀಷಿ ಮಾಂ ತೇಷು ತೇಷು ವಧೋಯುಕ್ತ ಸ್ತವ ಮೈಥಿಲಿ ದಾರುಣಃ ಯೋ ಮುಕ್ತಾತು ವೈದೇಹಿಂ ಬ್ರಾಹ್ಮಣೋ ರಾಕ್ಷಸಾಧಿಪಃ ಕ್ರೋಧ ಸಂಭ್ರಂಭ ಸಂಯುಕ್ತ ಸೀತಾಮುತ್ತರಮಬ್ರವೀತ್. ಹೀಗೆ ಹೇಳಿ ಆ ರಾವಣ ಇಷ್ಟು ಸಾಂತ್ವನದಿಂದ ಮಾತನಾಡ್ತಾನೆ. ಮುಂದೆ ಆ ಸೀತೆಯ ಬಗ್ಗೆ ಸಿಟ್ಟು ಮಾಡಿಕೊಂಡು ಕೆಟ್ಟ ಕಣ್ಣಿನಲ್ಲಿ, ಕೆಂಪು ಕಣ್ಣಿನಲ್ಲಿ ನೋಡ್ತಾ ಮುಂದೆ ಮಾತನಾಡ್ತಾನೆ. ದ್ವೌ ಮಾಸೌ ರಕ್ಷಿತವ್ಯೋ ಮೇ ಯೋ ವಧಿಸ್ತೆ ಮಯಾ ಕೃತಃ ತತಃ ಶಯನಮಾರೋಹ ಮಮತ್ವಂ ವರವರ್ಣಿನಿ. ನಾನು ನಿನಗೆ 1 ವರ್ಷ ಗಡುವು ಕೊಟ್ಟಿದ್ದೀನಿ, ಅವಧಿ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನೀನಾಗೆ ಒಪ್ಪಿಕೊಂಡು ನನ್ನನ್ನು ಮದುವೆ ಆಗಬೇಕು. ಆ 1 ವರ್ಷದಲ್ಲಿ ಈಗ 10 ತಿಂಗಳು ಮುಗಿದು ಹೋಯಿತು, ಇನ್ನು 2 ತಿಂಗಳು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ನೀನು ಬಂದು ನನ್ನ ಹಾಸಿಗೆಯ ಪಕ್ಕದಲ್ಲಿ ಮಲ್ಕೊಳ್ಬೇಕು.
ದ್ವಾಭ್ಯಾಂ ಊರ್ಧ್ವಂ ತು ಮಾಸಾಭ್ಯಾಂ ಭರ್ತಾರಂ ಮಾಂ ಅನಿಚ್ಛತಿ ಮಮ ತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾಸನೆ. ಒಂದು ವೇಳೆ 2 ತಿಂಗಳ ಆದರೂ ಕೂಡ ನೀನು ನನ್ನನ್ನು ನಿನ್ನ ಪತಿ ಅಂತ ನೀನು ಒಪ್ಕೊಳ್ಳಿಲ್ಲ ಅಂದರೆ ನೀನು ಬೆಳಿಗ್ಗೆಯ ನನ್ನ ಫಲಹಾರದ ಊಟವಾಗ್ತಿ. ನಿನ್ನನ್ನು ನನ್ನ ಭಟರು ಕತ್ತರಿಸಿ ಅಡುಗೆ ಮಾಡಿ ಹಾಕಿಬಿಡ್ತಾರೆ, ಹುಷಾರ್ ಅಂತ ಬೈತಾನೆ. ತಾಂ ತರ್ಜಮಾನಾಂ ಸಂಪ್ರೇಕ್ಷ ರಾಕ್ಷಸೇಂದ್ರೇಣ ಜಾನಕಿಂ ದೇವಗಂಧರ್ವಕನ್ಯಾಸ್ತಾ ವಿಷಯ ದುರ್ವಿಪುರೇ ಕ್ಷಣಾಃ. ಅಲ್ಲಿ ಕೆಲವರು ದೇವತೆಯ ಸ್ತ್ರೀಯರು, ಗಂಧರ್ವ ಸ್ತ್ರೀಯರೆಲ್ಲ ಇದ್ದರು. ಅವರೆಲ್ಲ ರಾವಣನ ಅಧೀನರಾಗಿಬಿಟ್ಟಿದ್ದಾರೆ. ಆದರೆ ತುಂಬ ಒಳ್ಳೆಯವರು. ಆ ರಾವಣನ ಮಾತನ್ನು ಕೇಳಿ ಅವರಿಗೆಲ್ಲ ಕಣ್ಣಲ್ಲಿ ನೀರು ಬಂತಂತೆ. ಅವರೆಲ್ಲ ರಾವಣನಿಗೆ ಗೊತ್ತಾಗ್ದೇ ಇರುವಂಗೆ ಮುಚ್ಕೊಂಡು ಅತ್ರಂತೆ ಜೋರಾಗಿ. ಓಷ್ಠ ಪ್ರಕಾರೈರಪರ ವಕ್ತ್ರೇರ್ನೇತ್ರೇ ಸತಾಪರಾಹ ಸೀತಾಮಾಶ್ವಾಸಯಾಮಾಸು ಸ್ತರ್ಜಿತಾಂ ತೇನ ರಕ್ಷಸ. ಮತ್ತು ಆದರೂ ಕೂಡ ಕೆಲವರು ಸೀತಾಮಾತೆಯನ್ನು ಸಮಾಧಾನ ಮಾಡ್ತಾಯಿದ್ರು ಅಷ್ಟ ಸ್ಥಿತಿಯಲ್ಲೂ ಕೂಡ. ತಾಭಿರಾಶ್ವಾಸಿತಾ ಸೀತಾಲ ರಾವಣಂ ರಾಕ್ಷಸಾಧಿಪಂ ಉವಾಚಾತ್ಮಹಿತಂ ವಾಕ್ಯಂ ವೃತ್ತಶೋಂಡೀರ್ಯಗರ್ವಿತಂ. ಆಗ ಸೀತಾಮಾತೆ ಮಾತ್ರ ತುಂಬ ಧೈರ್ಯವನ್ನು ಹೊಂದಿ ಪಾತಿವ್ರತ್ಯ ಬಲದಿಂದ ರಾವಣನಿಗೆ ಪುನಃ ದಿಟ್ಟತನದಲ್ಲಿ ಉತ್ತರವನ್ನು ನೀಡ್ತಾಳೆ. ನೂನಂ ನತೆ ಜನಃ ಕಶ್ಚಿತ್ ಅಸ್ತಿ ನಿಶ್ಚಯಸೇ ಸ್ಥಿತಃ ನಿವಾರಯತಿ ಯೋ ನ ತ್ವಾಂ ಕರ್ಮಣೋಸ್ಮಾದ್ ವಿಗರ್ಹಿತಾತ್ ಮಾಂ ಹಿ ಧರ್ಮಾತ್ಮನಃ ಪತ್ನಿಂ ಶಚೀಮಿವ ಶಚೀಪತೇಃ ತ್ವದನ್ಯಸ್ತ್ರಿಷು ಲೋಕೇಶು ಪ್ರಾರ್ಥೇನ್ ಮನಸಾಪಿಕಃ. ಅವ್ರು ಹೇಳ್ತಾರೆ, ಸೀತಾಮಾತೆ, ರಾವಣ ನಿಜವಾಗಿಯೂ ಕೂಡ ನಿನ್ನ ಶ್ರೇಯಸ್ಸನ್ನು ಬಯಸಿ ನಾನು ನಿನಗೆ ಹಿತೋಪದೇಶವನ್ನು ಮಾಡಿದ್ದೇನೆ ಹೊರತು ನನಗೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಹೀನ ಕೃತ್ಯವನ್ನು ಮಾಡ್ತಾ ಇರೋವನು ನೀನು. ನಿನ್ನನ್ನು ತಡೆಯಲಿಕ್ಕೆ 3 ಲೋಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಆದರೂ ನಾನು ನಿನಗೆ ಒಳ್ಳೆಯ ಮಾತನ್ನು ಹೇಳಿದ್ದೀನಿ. ಇಂದ್ರನಿಗೆ ಶಚೀದೇವಿ ಹೇಗೋ ಹಾಗೆ ರಾಮನಿಗೆ ನಾನು ಧರ್ಮಪತ್ನಿ. ನನ್ನನ್ನು ಮನಸ್ಸಿನಲ್ಲಿ ಬಯಸಿದ್ರೂ ಕೂಡ ನಿನಗೆ ಒಳ್ಳೆಯದಾಗೋದಿಲ್ಲ. ಮತ್ತು ನನ್ನನ್ನು ಮನಸ್ಸಿನಲ್ಲಿ ಹೀಗೆ ಬಯಸುವವರು ಸಮಸ್ತ ಪ್ರಪಂಚದಲ್ಲಿ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ತ್ವದನ್ಯ ಸ್ತ್ರಿಷು ಲೋಕೇಶು ಪ್ರಾರ್ಥೇನ ಮನಸಾಪಿಕಃ, ಯಾರೂ ಇಲ್ಲ. ರಾಕ್ಷಸಾಧಪರಾಮಸ್ಯ ಭಾರ್ಯಾಮಮಿತ ತೇಜಸಾ ಭುಕ್ತಮಾನಸ ಯತ್ ಪಾಪಂ ಕ್ವಗತಸ್ತಸ್ಯ ಮೋಕ್ಷಸೆ. ನೀನು ರಾಮ ಪತ್ನಿಯ ವಿಷಯದಲ್ಲಿ ಹೀಗೆ ಕೆಟ್ಟ ಬುದ್ಧಿಯನ್ನು ಮಾಡ್ತಾ ಇದ್ದೆ. ಎಲ್ಲಿ ಹೋಗಿ ನೀನು ರಾಮನಿಂದ ತಪ್ಪಿಸಿಕೊಳ್ತೀನಿ ನಾನು ಕೂಡ ನೋಡ್ತೀನಿ. ಶ್ರೀರಾಮಚಂದ್ರ ಅಂದರೆ ಏನು ಗೊತ್ತಾ? ಯಥಾ ದೃಪ್ತಶ್ಚ ಮಾತಂಗ ಶಶಶ್ಚ ಸಹಿತೋ ವನೆ ತಥಾ ದ್ವಿರದ ವದ್ರಾಮ ತ್ವಂ ನೀಚಃ ಶಶವತ್ ಸ್ಮೃತಃ. ಅವನೊಂದು ಮದಿಸಿದ ಮಹಾಗಜ, ಅವನು ಮದ ಜಲ ಸೋರ್ತಾ ಇರುವಂಥ ಒಂದು ದೊಡ್ಡ ಗಜ. ಅವನ ಎದುರಿನಲ್ಲಿ ಒಂದು ಚಿಕ್ಕ ಮೊಲ ಇದ್ದಂತೆ ನೀನು ಇದೆಯಾ? ಅವನಿಂದ ತಪ್ಪಿಸ್ಕೊಳ್ಳಿಕ್ಕಾಗುತ್ತಾ ನಿನಗೆ? ಸತ್ವಮಿಕ್ಷ್ವಾಕುನಾಥಂ ವೈ ಕ್ಷಿಪನ್ಯಹ ನ ಲಜ್ಜಸೆ ಚಕ್ಷುಷೋರು ವಿಷಯಂ ತಸ್ಯ ನ ತಾವದು ಉಪಗಚ್ಚಸಿ. ಆ ಇಕ್ಷ್ವಾಕುನಾಥ ಅವನು, ಇಕ್ಷ್ವಾಕು ವಂಶದ ಬಗ್ಗೆ ನಿನಗೆ ಗೊತ್ತಿದೆಯಾ? ಅವರನ್ನು ನಿಂದನೆ ಮಾಡಲಿಕ್ಕೆ ನಿನಗೆ ನ ಲಜ್ಜಸೆ, ನಾಚಿಕೆ ಆಗೋದಿಲ್ವಾ? ಚಕ್ಷುಷೋರು ವಿಷಯಂ ತಸ್ಯ, ನೀನು ರಾಮದೇವರ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದರೆ ನೀನು ಉಳಿಯಲಿಕ್ಕೆ ಸಾಧ್ಯವಿಲ್ಲ, ಇದು ನಿಶ್ಚಯ. ಇಮೇತೆ ನಯನೆ ಕ್ರೂರೆ ವಿರೂಪೆ ಕೃಷ್ಣ ಪಿಂಗಲೆ ಕ್ಷಿತೌನ ಪತಿತೆ ಕಸ್ಮಾತ್ ಮಮನಾರ್ಯ ನಿರೀಕ್ಷಕಃ. ನನ್ನ ದಿಟ್ಟಿಸಿ ನೋಡ್ತಾ ಇದೆಯಲ್ಲ ವಿಕಾರವಾದ ಕೆಂಪು ಕಣ್ಣುಗಳಿಂದ, ಆ ನಿನ್ನ 2 ಕಣ್ಣುಗಳು ಸಿಡಿದು ಹೋಗುತ್ತೆ ನೋಡು. ಧರ್ಮಾತ್ಮನಾದ ಸತ್ಯಸಂಧನಾಗಿರುವಂತಹ ದಶರಥ ರಾಜನ ಸೊಸೆ ನಾನು. ಇಂತಹ ನನ್ನ ವಿಷಯದಲ್ಲಿ ನೀನು ತುಂಬ ಲಘುವಾಗಿ ಮಾತನಾಡ್ತಾ ಇದ್ದಿ. ನ ಜಿಹ್ವಾ ವ್ಯವಶೇರ್ಯತೆ, ನಿನ್ನ ನಾಲಿಗೆ ಸೀಳುವುದು ನಿಶ್ಚಯ. ಅಸಂದೇಶಾತ್ತು ರಾಮಸ್ಯ ತಪಸ್ಚಾನುಪಾಲನಾತ್ ನ ತ್ವಾಂ ಕುರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ. ನನ್ನ ತೇಜಸ್ಸಿನಿಂದಲೇ ನೀನು ಸುಟ್ಟು ಭಸ್ಮಾಗಿ ಬಿಡ್ತಿ. ನನ್ನ ಪಾತಿವ್ರತ್ಯ ಎಂಬುವಂತಹ ಅಗ್ನಿಯಿಂದಲೇ ನೀನು ಒಂದು ಕ್ಷಣ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಯಾಕೆ ನಿನ್ನನ್ನು ಇನ್ನೂ ಕೂಡ ಉಳಿಸಿದ್ದೀನಿ ಅಂದರೆ ನನಗೆ ರಾಮದೇವರ ಅನುಮತಿ ಇಲ್ಲ. ಅಸಂದೇಶಾತ್ತು ರಾಮಸ್ಯ ತಪಸ್ಚಾನುಪಾಲನಾತ್, ಮತ್ತು ನನ್ನ ತಪಶಕ್ತಿ ವ್ಯರ್ಥ ಮಾಡಿಕೊಳ್ಬಾರ್ದು. ನಿನ್ನಂಥ ಹೀನನನ್ನು ಸಂಹಾರ ಮಾಡಲಿಕ್ಕೆ ನಾನ್ಯಾಕೆ ನನ್ನ ತಪಶಕ್ತಿಯನ್ನು ಹಾಳು ಮಾಡಿಕೊಡ್ಲಿ? ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ. ನ ತ್ವಾಂ ಕುರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ. ನೀನು ಭಸ್ಮವಾಗಲಿಕ್ಕೆ ಯೋಗ್ಯನಾದವನು, ಆದರೂ ಕೂಡ ನಿನ್ನ ನಾನು ಭಸ್ಮ ಮಾಡಿಲ್ಲ.
ನಾಪಹರ್ತುಮಹಂ ಶಕ್ಯ ತಸ್ಯ ರಾಮಸ್ಯ ಧೀಮತಃ ವಿಧಿಸ್ತವ ವಧಾರ್ಥಾಯ ವಿಹಿತೋ ನಾತ್ರ ಸಂಶಯ. ಇನ್ನೂ ಸೀತಾಮಾತೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ. ಆ ಮೂರ್ಖ ದುಷ್ಟ ರಾವಣನಿಗೇನೂ ಅರ್ಥವೇ ಆಗೋದಿಲ್ಲ. ಅವಳು ಹೇಳ್ತಾಳೆ, ನೀನು ನನ್ನನ್ನು ಅಪಹಾರ ಮಾಡಿಕೊಂಡು ಬಂದದ್ದು, ನಿನಗೆ ನನ್ನ ವಿಷಯದಲ್ಲಿ ಈ ಥರ ಅನುರಾಗ ಬರ್ತಾ ಇರೋದೆಲ್ಲ ಯಾಕೆ ಗೊತ್ತಾ? ನಿನ್ನನ್ನು ಸಂಹಾರ ಮಾಡಬೇಕು ಅಂತ ವಿಧಿ ಆಟ ಆಡ್ತಾ ಇದೆ. ವಿಧಿಸ್ತವ ವದಾರ್ಥಾಯ ವಿಹಿತೋ ನಾತ್ರ ಸಂಶಯ. ಅದನ್ನು ಅರ್ಥ ಮಾಡ್ಕೋ, ಇದು ವಿಧಿಯ ಆಟ. ಶೂರೇಣ ಧನದ ಭ್ರಾತ್ರ ಬಲೈ ಸಮುದಿತೇನ ಚ ಅಪೋಹ್ಯ ರಾಮಂ ಕಸ್ಮಾದ್ಧಿ ದಾರಚೌರ್ಯಂ ತ್ವಯಾ ಕೃತಂ. ತುಂಬ ಸಂಪತ್ತಿದೆ, ಕುಬೇರನ ಸಂಪತ್ತೆಲ್ಲ ನನ್ನ ಹತ್ರ ಇದೆ, ನಾನು ಕುಬೇರನ ತಮ್ಮ, ಮಹಾಶೂರ, ಹಾಗೆ ಹೀಗೆ ಅಂತೆಲ್ಲ ಕೊಚ್ಕೊಂಡೆಲ್ಲ. ಅದೆಲ್ಲ ಅಷ್ಟೆಲ್ಲ ಸಂಪತ್ತಿದ್ರೆ ನೀನು ಯಾಕೆ ನನ್ನನ್ನು ಕತ್ಕೊಂಡು ಬರಬೇಕಿತ್ತು? ಯಾಕೆ ಕತ್ಕೊಂಡು ಬಂದಿ ನನ್ನನ್ನು? ಕಳ್ಳತನ ಯಾಕೆ ಮಾಡಿದಿ? ಸೀತಾಯ ವಚನಂ ಶುತ್ವ ರಾವಣೋ ರಾಕ್ಷಸಾಧಿಪ ವಿವೃತ್ಯ ನಯನೆ ಕ್ರೂರೆ ಜಾನಕಿ ಮನ್ವವೇಕ್ಷಿತ. ಅವನ ಕಣ್ಣಂತೂ ಒಂದು ದೊಡ್ಡ ಬುಟ್ಟಿ ಇದ್ದಂಗಿದೆ, ಅಷ್ಟು ದೊಡ್ಡ ಕಣ್ಣು. ಆ ಕಣ್ಣಾಲಿಗಳನ್ನು ಒಮ್ಮೆ ತಿರುಗಿಸ್ತಾನಂತೆ. ಸರ್ಕಲಲ್ಲಿ ಗಾಡಿಗಳು ಸುತ್ತುವಂತೆ ಅವನ ಕಣ್ಣಾಲಿಗಳನ್ನು ಸುತ್ತುತ್ತಾನೆ. ನೀಲಜೀಮೂತ ಸಂಕಾಶೋ ಮಹಾಭುಜ ಶಿರೋದರ ಸಿಂಹಸತ್ವಗತಿ ಶ್ರೀಮಾನ್ ದೀಪ್ತ ಜಿಹ್ವಾಗ್ರಲೋಚನ. ದುರುಗುಟ್ಟು ನೋಡ್ತಾನೆ, ಮೇಘದಂತೆ ಕಪ್ಪಾಗಿದ್ದಾನೆ, ದೀರ್ಘವಾದ ಬಾಹುಗಳು, ಉಬ್ಬಿದ ಕಂಠ, ಸಿಂಹದಂತೆ ಅವನ ದೇಹ, ಕಣ್ಣು ನಾಲಿಗೆಗಳೆಲ್ಲ ಬೆಂಕಿಯಿಂದ ಉರಿತಾ ಇವೆ. ಚಲಾಗ್ರ ಮುಕುಟ ಪ್ರಾಂಶು ಚಿತ್ರ ಮಾಲ್ಯಾನುಲೇಪನ ರಕ್ತಮಾಲ್ಯಾಂಬರಧರ ಸ್ತಪ್ತಾಂಗದ ವಿಭೂಷಣ. ಅವನ ಕೋಪಕ್ಕೆ ಆ ಕಿರೀಟ ಅಳುಗಾಡ್ತಾ ಇದೆಯಂತೆ. ಆ ಚಿತ್ರವರ್ಣದ ಮಾಲೆಗಳೆಲ್ಲವೂ ಕೂಡ ಅಸ್ತವ್ಯಸ್ತವಾಗಿವೆ, ಭುಜಕೀರ್ತಿಗಳು ಕೂಡ ಅಸ್ತವ್ಯಸ್ತವಾಗ್ತಾ ಇವೆ. ಶೋಣಿಸೂತ್ರೇಣ ಮಹತ ಮೇಚಕೇನ ಸುಸಮೃತಾಮೃತೋತ್ಪಾದನಂಧೇನ ಭುಜಗೇನೈವ ಮಂದರಃ ದ್ವಾಭ್ಯಾಂ ಸಪರಿಪೂರ್ಣಾಭ್ಯಾಂ ಭುಜಾಭ್ಯಾಂ ರಾಕ್ಷಸೇಶ್ವರಃ ಶುಶುಭೆ ಜಲಸಂಕಾಶ ಶೃಂಗಾಭ್ಯಾಂ ಇವ ಮಂದರಃ. ಹಿಂದೆ ಅಮೃತಮಥನ ಕಾಲದಲ್ಲಿ ಮಂದರ ಪರ್ವತ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಈ ಕಡೆ ಆ ಕಡೆ ಅಲುಗಾಡ್ತಿತ್ತಲ್ಲ, ಹಾಗೆ ಇವನೇ ಒಂದು ಮಂದರ ಪರ್ವತದ ಥರ ಅಶೋಕವನದಲ್ಲಿ ಈ ಕಡೆ ಆ ಕಡೆ ಪರ್ವತದಂತೆ ಅಲುಗಾಡ್ತಾ ಇರುವಂತೆ ಶೋಭಿಸ್ತಾ ಇದ್ದಂತೆ. ತರುಣಾದಿತ್ಯವರ್ಣಾಭ್ಯಾಂ ಕುಂಡಲಾಭ್ಯಾಂ ವಿಭೂಷಿತ ರಕ್ತಪಲ್ಲವ ಪುಷ್ಪಾಭ್ಯಾಂ ಅಶೋಕಾಭ್ಯಾಮಿವಾಚಲಃ. ಅವಂದೇ ವರ್ಣನೆ. ಸಕಲ್ಪ ವೃಕ್ಷ ಪ್ರತಿಮೋ ವಸಂತ ಇವ ಮೂರ್ತಿಮಾನ್ ಶ್ಮಶಾನ ಚೈತ್ಯ ಪ್ರತಿಮೋ ಭೂಷಿತೋಪಿ ಭಯಂಕರ. ಸ್ಮಶಾನದಲ್ಲಿ ಒಂದು ಗುಡಿ ಕಟ್ಟಿಬಿಟ್ಟು ಅಲ್ಲೊಂದು ಸ್ಮಶಾನ ಪುರುಷನನ್ನು ಇಟ್ಟಂತೆ ಕಾಣಿಸ್ತಾ ಇದ್ದ. ಅವೇಕ್ಷಮಾಣೋ ವೈದೇಹ್ಯಂ ಕೋಪ ಸಂರಕ್ತಲೋಚನ ಉವಾಚ ರಾವಣ ಸೀತಾಂ ಭುಜಂಗ ಇವನೇಶ್ವಸನ್. ಹೆಬ್ಬಾವು ಬುಸುಗುಟ್ಟು ಉಸಿರು ಬಿಟ್ಟು ಮಾತನಾಡುವಂತೆ ಇವನು ಕೂಡ ಜೋರಾಗಿ ಉಸಿರನ್ನು ಬಿಟ್ಟು ಸೀತಾಮಾತೆ ಹತ್ರ ಮಾತನಾಡ್ತಾ ಇದ್ದಾನೆ. ಅನಯೇನಾಭಿಸಂಪನ್ನಂ ಅರ್ಥಹೀನ ಮನೋರಥೆ ನಾಶಯಾಮ್ಯಹಮದ್ಯತ್ವಾಂ ಸೂರ್ಯ ಸಂಧ್ಯಾಮಿವೋಜಸಃ. ಸೀತೆಯನ್ನು ನೋಡ್ತಾ ಹೇಳ್ತಾನೆ, ಇಲ್ಲ ಇವಳಿಗೆ 2 ತಿಂಗಳು ಕೂಡ ಅವಕಾಶ ಕೊಡಬಾರ್ದು, ಇವಳನ್ನು ಇವತ್ತೇ ನಾಶ ಮಾಡಿಬಿಡೋಣ. ಈ ಕ್ಷಣ, ಈಗಲೇ ಸಂಧ್ಯಾಕಾಲ, ಇನ್ನೂ ಸೂರ್ಯ ಹುಟ್ಟುತ್ತಾ ಇದ್ದ ಅಂತಾನೆ, ಈಗಲೇ ಸೂರ್ಯ ಕತ್ತಲೆಯನ್ನು ನಾಶ ಮಾಡುವಂತೆ ಇವಳು ಲಂಕಾಪಟ್ಟಣದ ಕತ್ತಲೆ, ಇವಳನ್ನು ಧ್ವಂಸ ಮಾಡಿಬಿಡ್ತೀನಿ ಅಂತ ಹೇಳಿ ಅಲ್ಲಿ ಇರುವಂತಹ ಘೋರ ರಾಕ್ಷಸರನ್ನ ಕುರಿತು ಹೇಳ್ತಾನೆ. ಇತ್ಯುಕ್ತ ಮೈಥಿಲೀಂ ರಾಜ ರಾವಣ ಶತ್ರುರಾವಣ ಸನ್ನಿದೇಶತಃ ಸರ್ವ ರಾಕ್ಷಸೀರ್ ಘೋರ ದರ್ಶನ. ಇಲ್ಲ ಎಲ್ಲರೂ ಈ ಕಡೆ ಬನ್ನಿ, ಎಲ್ಲ ರಾಕ್ಷಸೇರಿ ಈ ಕಡೆ ಬನ್ನಿ, ಅವಳನ್ನು ಮುಗಿಸಿಬಿಡ್ತೀನಿ ಅಂತ ದೊಡ್ಡ ಹೆಜ್ಜೆನ ಒಮ್ಮೆ ಇಟ್ಟ ಸೀತಾಮಾತೆ ಕಡೆ ಹೊರಟ. ಏಕಾಕ್ಷಿಂ ಏಕಕರ್ಣಾಂ ಚ ಕರ್ಣ ಪ್ರಾವರಣಾಂ ತಥಾ ಗೋಕರ್ಣೀಂ ಹಸ್ತಕರ್ಣೀಂ ಚ ಲಂಬಕರ್ಣೀಂ ಕರ್ಣಿಕಾಂ ಹಸ್ತಿಪಾದ್ಯಶ್ವಪಾದ್ಯೋ ಚ ಗೋಪದೀಂ ಪಾದಚೋಲಿಕಾಂ ಏಕಾಕ್ಷೀಂ ಏಕಪಾದೀಂ ಚ ಪೃಥುಪಾದೀಮಪಾದಿಕಾನ್. ಅವ್ರನ್ನ ಆ ಕಡೆ ಈ ಕಡೆ ಸರಿಸಿದ್ನಲ್ಲ, ಆ ರಾಕ್ಷಸೇರಿ ಹೇಗಿತ್ತು ಅಂತ ವಾಲ್ಮೀಕಿಗಳಿಗೊಂದು ಕುತೂಹಲ. ಒಬ್ಳಿಗೆ ಒಂದೇ ಕಣ್ಣು, ಒಬ್ಳಿಗೆ ಮೂಗಿನಲ್ಲಿ 2 ಹೊಳ್ಳೆ ಇಲ್ವೇಲ್ಲ, ಒಂದೇ ಹೊಳ್ಳೆ ಇತ್ತು. ವಿಕಾರವಾದ ದೇಹ, ಮತ್ತು ಲಂಬಕರ್ಣ, ಒಂದೇ ಕಡೆ ಕಿವಿ, 2 ಕಡೆ ಕಿವಿ ಇರಲಿಲ್ಲ. ಆಮೇಲೆ ಹಸುವಿನಂತೆ ಕಿವಿ, ಇನ್ನು ಕೆಲವರಿಗೆ ಆನೆಯ ಕಿವಿ, ಆಮೇಲೆ ಆನೆಯ ಕಾಲು, ಅಶ್ವದ ಕಾಲು, ಹೀಗೆ ಹುಚ್ಚುಚ್ಚಂಗಿದ್ರು. ಅವರೆಲ್ಲರೂ ಕೂಡ ಸರಸ್ದ. ಪಾಪ ಅವರೆಲ್ಲ ಮೇಲೆ ಬಿದ್ದು ಕೆಳಗೆ ಬಿದ್ದು ಎಲ್ಲರೂ ಈ ಕಡೆ ಬಂದರು. ಬಂದಾಗ ಕೊಂದುಬಿಡ್ತೀನಿ ಅಂತ ಹೋದ. ಆಮೇಲೆ ಹಿಂದೆ ಬಂದ ವಾಪಸ್ಸು. ಅತಿಮಾತ್ರ ಶಿರೋಗ್ರೀವಾಂ ಅತಿಮಾತ್ರ ಕುಚೋದರೀಂ
ಅತಿಮಾತ್ರಾಸ್ಯ ನೇತ್ರಾಂ ಚ ದೀರ್ಘಜಿಹ್ವಾಮಜಹ್ವಿಕಾಂ ಅನಾಸಿಕಾಂಸಿ ಮುಹುಮುಖೀಂ ಗೋಮುಖೀಂ ಸೂಕರೀಮುಖೀಂ. ಕೆಲವು ರಾಕ್ಷಸ ಸ್ತ್ರೀಯರಿಗೆ ಹಸುಮುಖ ಇತ್ತಂತೆ, ಪಾಪ ಅವ್ರು ಒಳ್ಳೆಯವರು ಇರ್ಬೋದು. ಇನ್ನು ಕೆಲವರಿಗೆ ಹಂದಿ ಮುಖ ಇತ್ತಂತೆ, ಅವರೆಲ್ಲ ಕೆಟ್ಟವರು ಇರ್ಬೋದು. ಯಥಾ ಮಧ್ವಶಕ ಸೀತಾ ಕ್ಷಿಪ್ರಂ ಭವತಿ ಜಾನಕಿ ತಥಾ ಕುರುತ ರಾಕ್ಷಸ್ಯ ಸರ್ವ ಕ್ಷಿಪ್ರಂ ಸಮೇತ್ಯ ಚ ಪ್ರತಿಲೋಮಾನುಲೋಮೈಶ್ಚ ಸಾಮದಾನಾದಿಭೇದನೈ. ಆಮೇಲೆ ಎಲ್ಲ ರಾಕ್ಷಸ ಸ್ತ್ರೀಯರು ಹಿಂಸರಿದಿದ್ರಲ್ಲ, ಅವ್ರ ಹತ್ರ ಹೋಗಿ ರಾವಣ ಹೇಳ್ತಾನೆ, ನಾನೀಗ ನಿಮ್ಮನ್ನು ಕುರಿತು ಆಜ್ಞೆ ಮಾಡ್ತೀನಿ, ನೀವು ಅದನ್ನು ಹಾಗೆ ಪಾಲನೆ ಮಾಡಬೇಕು. ಏನಂದರೆ ಸಾಮದಾನ ಭೇದ ದಂಡ ಅಂತ 4 ಬಗೆಯ ಉಪಾಯ ಇದೆ. ಇವಳನ್ನು ಮೊದಲು ನೀವು ಸಾಮೋಪಾಯ ಮಾಡಿ, ಆಮೇಲೆ ದಾನ, ಆಮೇಲೆ ಭೇದ, ಆಮೇಲೆ ದಂಡ. ಇವಳಿಗೆ 4 ಏಟು ಪೆಟ್ಟು ಕೊಟ್ಟಾದರೂ ಕೂಡ ನನ್ನ ಮನೆಗೆ ಇವಳನ್ನು ಇವತ್ತು ನೀವು ಕರ್ಕೊಂಡು ಬರಬೇಕು, ನನ್ನ ಅಪ್ಪಣೆ ಇದು ಅಂತ ಅವನು ಆಜ್ಞೆಯನ್ನು ಮಾಡ್ತಾನೆ. ಆವರ್ಜೇತ ವೈದೇಹ್ಯಂ ದಂಡಸ್ಯೋದ್ಯಮನೇನ ಚ ಇತಿ ಪ್ರತಿ ಸಮಾದಿಶ ರಾಕ್ಷಸೇಂದ್ರ ಪುನಃ ಪುನಃ ಮತ್ತೆ ಹೇಳ್ತಾನೆ, ಇವಳು ಹೊಡಿರಿ, ಚೆನ್ನಾಗಿ ಹಾಕ್ಕೊಂಡು ಹೊಡೆದಾಕಿ ಇವಳನ್ನ. ಕಾಮಮನ್ಯು ಪರೀತಾತ್ಮ ಜಾನಕೀಂ ಪರ್ಯತರ್ಜಯತು ಉಪಗಮ್ಯ ತತ ಕ್ಷಿಪ್ರಂ ರಾಕ್ಷಸೀ ಧಾನ್ಯಮಾಲಿನಿ ಪರಿಶ್ವಜ್ಯ ದಶಗ್ರೀಮಿದಂ ವಚನಮಬ್ರವೀತ್ ಮಯಾ ಕ್ರೀಡ ಮಹಾರಾಜ ಸೀತೆಯ ಕಿಂ ತವಾನಯ. ನೋಡಿ, ಆ ಒಬ್ಬ ರಾಕ್ಷಸ ಸ್ತ್ರೀ ಇದ್ಲಂತೆ, ಅವಳ ಹೆಸರು ಧಾನ್ಯಮಾಲಿನಿ ಅಂತ. ಓಡ್ ಬಂದು ರಾವಣನನ್ನು ಅಪ್ಪಿಕೊಂಡ್ಲಂತೆ, ಬಿಗಿಯಾಗಿ ಅಪ್ಪಿಕೊಂಡ್ಲಂತೆ. ಮಹಾರಾಜ, ನಿನಗೆಲ್ಲ ವಿಧವಾದ ಅಂಗಸುಖ ನಾನು ಕೊಟ್ಬಿಡ್ತೀನಿ, ನನ್ನನ್ನು ಎಷ್ಟು ಬೇಕಾದರೂ ಹಾಳು ಮಾಡು, ಆದರೆ ಸೀತಾಮಾತೆ ತಂಟೆಗೆ ಮಾತ್ರ ಹೋಗಬೇಡ, ಅವಳನ್ನು ಬಿಟ್ಬಿಡು, ತುಂಬ ಒಳ್ಳೆಯವಳವಳು. ವಿವರ್ಣಯ ಕೃಪಣಯ ಮಾನುಷ್ಯ ರಾಕ್ಷಸೇಶ್ವರ ನೂನಮಸ್ಯ ಮಹಾರಾಜಾನ್ ದಿವ್ಯಾನ್ ಭೋಗ ಸತ್ತಮಾನ್. ಅವಳು ಮನುಷ್ಯ ಸ್ತ್ರೀ, ನನ್ನ ಜೊತೆ ನೀನು ಆನಂದ ಹೊಂದು, ನನಗೆ ಇಚ್ಛಾರೂಪ ಇದೆ, ಅವಳ ಥರನೇ ಬೇಕಾದ ರೂಪ ತೊಗೊಳ್ತೀನಿ, ನನಗೆ ಯಾವ ರೂಪ ಬೇಕಾದ್ರೂ ತೊಗೊಳ್ತೀನಿ, ನಾನು ನನ್ನಲ್ಲಿ ಪ್ರೇಮ ಮಾಡು. ಆ ಸೀತಾಮಾತೆ ಮನುಷ್ಯಳು, ಅವಳನ್ನು ಬಿಟ್ಬಿಡು, ಅವಳಲ್ಲೇ ಯಾಕೆ ಪ್ರೇಮ ಮಾಡ್ತಿ. ವಿದಧಾತ್ಯಮರ ಶ್ರೇಷ್ಠ ಸ್ತವ ಬಾಹುಬಲಾರ್ಜಿತಾನ್ ಅಕಾಮಂ ಕಾಮಯಾನಸ್ಯ ಶರೀರಮುಪತಪ್ಯತೆ. ಚತುರ್ಮುಖ ಬ್ರಹ್ಮದೇವರು ಇವಳ ಹಣೆಯಲ್ಲಿ ನಿನ್ನ ಪತ್ನಿ ಆಗುವಂಥದ್ದನ್ನು ಬರೆದಿಲ್ಲ. ವಿದಧಾತಿ ಅಮರ ಶ್ರೇಷ್ಠ ತ್ವಬಾಹು ಅಕಾಮಂ ಕಾಮಯಾನ ಶರೀರಮುಪತಪ್ಯತೆ ಅಂತ ಅವಕಾಶ ಇವಳಿಗಿಲ್ಲ, ಬಿಟ್ಬಿಡು. ಇಚ್ಛಂತಿ ಕಾಮಯಾನಸ್ಯ ಪ್ರೀತಿರ್ಭವತಿ ಶೋಭನ ಏವ ಮುಕ್ತಸ್ಸು ರಾಕ್ಷಸ್ಯ ಸಮುತ್ಕ್ಷಿಪ್ತಸ್ತತೋ ಬಲಿ. ಯಾವತ್ತೂ ಕೂಡ ಕಾಮಿಸಿ ಬರುವಂತಹ ಸ್ತ್ರೀಯರನ್ನು ನಾವು ಕಾಮ ಮಾಡಬೇಕು, ಆವಾಗ ಪೂರ್ತಿ ಸುಖ ಸಿಗುತ್ತೆ. ಯಾರು ಕಾಮಿಸಿ ಬರೋಲ್ವೋ ಅಂಥ ಸ್ತ್ರೀಯರನ್ನು ಕಾಮ ಮಾಡಬಾರ್ದು, ಅವರನ್ನು ಮದುವೆ ಆಗಬಾರ್ದು, ಅದು ನಿಲ್ಲಲ್ಲ ಅಂತ ಆ ರಾಕ್ಷಸಿ ಉಪದೇಶ ಮಾಡ್ತಾಳೆ. ಆ ಬುದ್ಧಿ ಇಲ್ಲ ಇವನಿಗೆ, ರಾವಣನಿಗೆ. ಆಗ ಏನು ಮಾಡ್ದ ಅವನು? ಪ್ರಹಸನ್ಮೇಘ ಸಂಕಾಶೋ ರಾಕ್ಷಸ ಸನ್ಯವರ್ತತ ಪ್ರಸ್ಥಿತ ಸ ದಶಗ್ರೀವ ಕಂಪಯನ್ನಿವ ಮೇದನಿ. ಜೋರ ನಕ್ಬಿಟ್ನಂತೆ, ಗಹಗಹಿಸಿ ನಕ್ಕು ಭೂಮಿಯೇ ನಡುಗುವಂತೆ ಒಂದು ಹೆಜ್ಜೆ ಇಟ್ಟನಂತೆ ಅವಳ ಎದುರುಗಡೆ. ಅವಳನ್ನು ತಮಾಷೆ ಮಾಡಿ, ಹೋಗ ಕಡೆ ನಾ ಹೇಳ್ದಷ್ಟು ಕೇಳು ಅಂತ ಅಂದ್ಬಿಟ್ಟು ಅವನು ಅರಮನೆ ಕಡೆ ಹೊರಟ್ಬಿಟ್ಟ. ಜ್ವಲದ್ಭಾಸ್ಕರ ವರ್ಣಾಭಂ ಪ್ರವಿವೇಶ ನಿವೇಶನಂ ದೇವಗಂಧರ್ವಕನ್ಯಾಶ್ಚ ನಾಗಕನ್ಯಾಶ್ಚ ಸರ್ವತಃ. ಆಗ ಒಳ್ಳೊಳ್ಳೆಯವರೆಲ್ಲ ರಾವಣನ ಹಿಂದೆ ಹೋಗ್ಬಿಟ್ರು. ದೇವಕನ್ಯರು, ಗಂಧರ್ವಕನ್ಯರು, ನಾಗಕನ್ಯರು ಎಲ್ಲರೂ ಕೂಡ ರಾವಣನನ್ನು ಅನುಸರಿಸಿ ಅವನ ಹಿಂದೆ ಹೊರಟರು. ಪರಿವಾರ್ಯ ದಶಗ್ರೀವಂ ವಿವಿಶುಸ್ತದ್ಗೃಹೋತ್ತಮಂ ಸಮೈಥಿಲೀಂ ಧರ್ಮಪರಾಮವಸ್ಥಿತಾಂ ಪ್ರವೇಪಮಾನಾಂ ಪರಿಭರ್ತ್ಸ್ಯ ರಾವಣಃ ವಿಹಾಯ ಸೀತಾಂ ಮದನೇನ ಮೋಹಿತಃ ಸ್ವಮೇವ ವೇಶ್ಮ ಪ್ರವಿವೇಶ ಭಾಸ್ವರಂ. ಶ್ಲೋಕವನ್ನು ಮಾತ್ರ ರಾಗವಾಗಿ ಹೇಳಿದೆ ಅಷ್ಟೇ ಹೊರತು ಎಲ್ಲ ದುಃಖವೇ ಇರೋದು ಶ್ಲೋಕದಲ್ಲಿ. ರಾವಣ ಏನು ಮಾಡ್ದ ಅಂದರೆ, ಧರ್ಮಪರಾಯಣನಾಗಿರುವಂತಹ ಸೀತಾದೇವಿನ ಚೆನ್ನಾಗಿ ಹೆದರಿಸಿ ಬೆದರಿಸಿ ಕಾಮಮೋಹಿತನಾಗಿ ಪುನಃ ಸೀತಾಮಾತೆಯನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ಬಂದು ಅರಮನೆಯ ಹಾಸಿಗೆ ಮೇಲೆ ಬಿದ್ದುಕೊಂಡ ಅಂತ. ಇಲ್ಲಿಗೆ ಸುಂದರಕಾಂಡದಲ್ಲಿ 22ನೇ ಸರ್ಗ ಸಮಾಪ್ತಿಗೊಳ್ಳುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ.
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.